ಹಾಯ್ ಫ್ರೆಂಡ್ಸ್, ನಾನು ಟೂಗೋಟೆ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ನಿಮಗೆ ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದ್ದಂಗೆ ಇದು ಬ್ಯಾಲೆನ್ಸ್ ಶೀಟ್ಗೆ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಎಫೆಕ್ಟ್ ಆಗಲ್ಲ. ನಾವು ಇಂಟ್ರೆಸ್ಟ್ ಏನು ಆಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದು ಬ್ಯಾಲೆನ್ಸ್ ಶೀಟ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಎಫೆಕ್ಟ್ ಆಗಲ್ಲ. ಅದು ಎಫೆಕ್ಟ್ ಆಗಬೇಕು ಅಂದರೆ ನಾವು ಒಂದು ಫೀಚರ್ಸ್ ಎನೇಬಲ್ ಮಾಡಬೇಕಾಗುತ್ತೆ. ಅದೇನು ಅಂತ ನಾವು ನೋಡೋಣ. ಫಸ್ಟ್ ನಾವು ಅಕೌಂಟಿಂಗ್ ಫೀಚರ್ಗೆ ಹೋಗೋಣ. ನಾವು ಆಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯೂಸ್ ಅಡ್ವಾನ್ಸ್ ಪ್ಯಾರಾಮೀಟರ್ ಎಸ್ ಕೊಟ್ಟಿದ್ದೀವಿ. ನಾವು ನೋಡೋಣ. ಇದು ನಾರ್ಮಲ್ ಆಗಿ ನಾವು ಎಂಟ್ರಿ ಮಾಡೋದು, ಬಟ್ ಇದು ನಾವು ಎಂಟ್ರಿ ಮಾಡಿರೋದು ಇದಕ್ಕೆ ಎಫೆಕ್ಟ್ ಆಗಲ್ಲ. ಬ್ಯಾಲೆನ್ಸ್ ಶೀಟ್ಗಾಗಿ ಪಿ ಆ್ಯಂಡ್ ಎಲ್ ಅಕೌಂಟ್ಗಾಗಿ ಪೇಯಬಲ್ಗಾಗಲಿ ಎಫೆಕ್ಟ್ ಆಗಲ್ಲ. ನಾನು ಲೆಜ್ಜರ್ಗೆ ಹೋಗಿ ಲೆಜ್ಜರಲ್ಲೂ ಕೂಡ ತೋರಿಸ್ತೀನಿ ನಿಮಗೆ ರವಿ ಡೇಟಾರ್ಸ್. ನಾವು ಇವಾಗ ಡೇಟಾರ್ಸಿಗೆ ಮಾಡೋಣ. ನೆಕ್ಸ್ಟ್ ವೀಡಿಯೋಲ್ಲಿ ನಮಗೆ ಕ್ರೆಡಿಟಾರ್ಸ್ ಕೂಡ ಮಾಡಿ ತೋರಿಸ್ತೀನಿ. ಎಸ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಎಸ್ ನೋ ಕೊಟ್ಟಿದ್ದೀನಿ. ಅಡ್ವಾನ್ಸ್ ಪ್ಯಾರಾಮೀಟರ್ ನೋಡ್ಬೋದು. ಎಸ್ ಅಮೌಂಟ್ ಆಡೆಡ್ ಎಸ್ ಕೊಟ್ಟಿದ್ದೀನಿ. ಅದಾದಮೇಲೆ ಆಲ್ವೇಸ್ ಕೊಟ್ಟಿದ್ದೀನಿ. ಡೇಟ್ ಆಫ್ ಅಪ್ಲಿಕಬಿಲಿಟಿ ಕೊಟ್ಟಿದ್ದೀನಿ, ಎಸ್ ಕೊಟ್ಟಿದ್ದೀನಿ. ಅದಾದಮೇಲೆ ಇವೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಲ್ಲಿ ನೋಡಿ. ಅದಾದಮೇಲೆ ಇದು ನೋಡಿ, ಅವಾಗೇ ನಿಮ್ಗೆ ಅರ್ಥ ಆಗೋದು. 1% ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಅಕ್ಸೆಪ್ಟ್. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಲೆಜ್ಜರ್ಗೆ ಹೋಗಿ ವೋಚರ್ ಟೇಪ್ಗೆ ಹೋಗ್ತೀನಿ. ವೋಚರ್ ಟೇಪಲ್ಲಿ ನೀವು ಚೇಂಜ್ ಮಾಡಬೇಕು. GST ಸೇಲ್ಸ್ ಅಂತ ಇರುತ್ತೆ. ಅದು ನೀವು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ನಾವು ಎಂಟ್ರಿ ಮಾಡಿಬಿಡೋಣ. ಅದಾದಮೇಲೆ ಅದು ಎಫೆಕ್ಟ್ ಆಗಿಲ್ಲ ಅನ್ನೋದು ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಇದು ಎಂಟ್ರಿ ಮಾಡೋಣ, ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ. ಫಸ್ಟ್ ನೋಡ್ಬೋದು, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಬಿಟ್ಟರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಬಿಟ್ಟರೆ ಇನ್ನೇನು ಇಲ್ಲ ನಾರ್ಮಲಾಗಿ. ಇವಾಗ ನಾನು ಒಂದು ಎಂಟ್ರಿ ಮಾಡ್ತೀನಿ, ಸೇಲ್ಸ್ ಎಂಟ್ರಿ. ನೀವು ನೋಡ್ಬೋದು, ಸೇಲ್ಸ್ ಎಂಟ್ರಿ ಮಾಡ್ತೀನಿ ನಾರ್ಮಲಾಗಿ. 01 ಪಾರ್ಟಿ ಅಕೌಂಟ್ ನೋಡ್ಬೋದು. ರವಿ ಡೇಟಾರ್ಸ್ ಅನ್ನೋಗೆ ನಾನು ಇಂಟ್ರೆಸ್ಟು ಆಲ್ರೆಡಿ ನಾನು ಸೆಟಪ್ ಮಾಡಿದ್ದೀನಿ ಸೇಲ್ಸು. ಅದಾದಮೇಲೆ ಸೇಲ್ಸ್ ಟ್ಯಾಕ್ಸಬಲ್ ತೊಗೊಳ್ಳೋಣ. ಅದಾದಮೇಲೆ ನಾನು ಸ್ಯಾಮ್ಸಂಗ್ TV ತೊಗೊಳ್ತೀನಿ. 2 pieces 50,000 per piece, 1000 CGST SGST. ಇದು ಆ್ಯಕ್ಚುಲಿ ಇವೆ ಬಿಲ್ಲು. ಬ್ಯಾಕ್ ನೋ ಕೊಡ್ತೀನಿ. ಎಂಟರ್. ನೋಡಿ, ನ್ಯೂ ರೆಫರೆನ್ಸ್ 1%, 218. ಇವಾಗ ನೋಡಿ 1% ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಡೆಬಿಟ್ ಬ್ಯಾಲೆನ್ಸ್ ಅಕ್ಸೆಪ್ಟ್. ಇವಾಗ ನಾವು ಟ್ರಾನ್ಸಾಕ್ಷನ್ಸ್ಗೆ ಹೋಗೋಣ. ಫಸ್ಟು ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ರಿಸೀವಬಲ್ಗೆ ಹೋದರೆ ನೋಡ್ಬೋದು. 1st ಏಪ್ರಿಲಿಂದ 1st ಮೇ 2020 ನೋಡ್ಬೋದು. ಟೋಟಲ್ಲು 1,18,000 ಇದೆ ಕ್ಲೋಸಿಂಗ್ ವ್ಯಾಲ್ಯೂ. ಬಸ್ಟ್ ಇಂಟ್ರೆಸ್ಟ್ ಆ್ಯಡ್ ಆಗಿಲ್ಲ. ಇಂಟ್ರೆಸ್ಟ್ ಸಪ್ರೇಟಾಗಿ ತೋರಿಸ್ತಿದೆ, ನೀವು ನೋಡ್ಬೋದು. ಇಂಟ್ರೆಸ್ಟ್ ಆ್ಯಡ್ ಆಗಿಲ್ಲ ಈ ಥರ. ಅದೇ ನಾವು ಔಟ್ಸ್ಟ್ಯಾಂಡಿಂಗ್ ಹೋಗಿ ರಿಸೀವಬಲ್ಸ್ಗೆ ಹೋದರೆ ಆಲ್ಟ್ F2 ಹೋಗಿ, ಫಾರ್ ಎಕ್ಸಾಂಪಲ್ 1st ಮೇ 2020ಗೆ ಹೋದರೆ ನೀವು ನೋಡ್ಬೋದು 1,18,000 ಇದೆ. ನಮ್ಗೆ ಇಲ್ಲಿ ಇಂಟ್ರೆಸ್ಟೇ ಕಾಣಿಸ್ತಿಲ್ಲ. ನೀವು ನೋಡ್ಬೋದು, ನಾವು ಸೆಟಪ್ ಮಾಡಿದ್ದೀವಿ, ಬಟ್ ಇಲ್ಲಿ ಇಂಟ್ರೆಸ್ಟ್ ಕಾಣಿಸ್ತಿಲ್ಲ ನಿಮಗೆ. 1st ಮೇಗೆ ಇಂಟ್ರೆಸ್ಟ್ ಒಂದಷ್ಟು ನಾವು ನಿಮ್ಗೆ ಇಂಟ್ರೆಸ್ಟಲ್ಲಿ ತೋರಿಸಿದ್ವಲ್ಲ, ಅದೇನಕ್ಕೆ ಇಲ್ಲಿ ತೋರಿಸ್ತಿಲ್ಲ. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಎಫೆಕ್ಟ್ ಆಗ್ತಿಲ್ಲ. ನೀವು ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಹೋದರೆ ಇಂಡೈರೆಕ್ಟ್ ಇನ್ಕಮ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ರಿಸೀವಬಲ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರಿಸೀವಬಲ್ ಬರಬೇಕು ಆ್ಯಕ್ಚುಲಿ. ಮತ್ತು ಅವ್ರು ಪೇ ಮಾಡೋದಕ್ಕೆ ಆ್ಯಡ್ ಆಗಬೇಕು. ಅದು ಹೇಗೆ ಮಾಡೋದು ಅಂತ ನಾವು ಇವಾಗ ನೋಡೋಣ. ಫಸ್ಟು ನೀವೇನು ಮಾಡಬೇಕು ಅಂದರೆ, ಫಸ್ಟು ನಾವು ನೋಡಿ ಬ್ಯಾಲೆನ್ಸ್ ಶೀಟ್ ಇದಕ್ಕೆ ಹೋದರೆ ನಾವು ಸಂಡ್ರಿ ಡೇಟಾರ್ಸಲ್ಲಿ ನೋಡಿ 1,18,000 ಪೇ ಮಾಡೋ ಥರ ನಿಮ್ಗೆ ತೋರಿಸ್ತಿದೆ. GSTಯಲ್ಲಿ ಕೂಡ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಕೂಡ ಇಷ್ಟು ಸೇಲ್ ಆಗಿದೆ ಅಂತ ತೋರಿಸ್ತಿದೆ. ಫಸ್ಟ್ ನಿಮಗೆ ಇಂಟ್ರೆಸ್ಟ್ ಅನ್ನೋದು ನಿಮಗೆ ಆ್ಯಡ್ ಆಗಬೇಕು ಅಂದರೆ ಏನು ಮಾಡಬೇಕು? ಅಕೌಂಟಿಂಗ್ ಇನ್ಫೋಗೆ ಹೋಗಿ, ವೋಚರ್ ಟೇಪ್ಸ್ಗೆ ಹೋಗಿ, ಅಲ್ಲಿ ಆಲ್ಟರ್ಗೆ ಹೋಗ್ಬಿಟ್ಟು ಫಸ್ಟ್ ಡೆಬಿಟ್ ನೋಟ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಎಂಟರ್ ಮಾಡ್ಕೊಂಡು ಹೋದರೆ ಇಲ್ಲಿ ನೇಮ್ ಆಫ್ ದಿ ಕ್ಲಾಸ್ ಇರುತ್ತಲ್ಲ, ನೇಮ್ ಆಫ್ ದಿ ಕ್ಲಾಸರಲ್ಲಿ ನೀವು ಇಂಟ್ರೆಸ್ಟ್ ರಿಸೀವ್ಡ್ ಅಂತ ನೀವು ಎಂಟರ್ ಮಾಡಬೇಕಾಗುತ್ತೆ. ಏನು? ಇಂಟ್ರೆಸ್ಟ್ ರಿಸೀವ್ಡ್. ಯಾಕಂದರೆ ನಾವು ಇಂಟ್ರೆಸ್ಟ್ ರಿಸೀವ್ ಮಾಡ್ತಾಯಿದ್ದೀವಿ, ನಾವು ಸೇಲ್ ಮಾಡ್ತಾಯಿದ್ದೀವಿ, ಬಟ್ ಅವರು ಟೈಮ್ ಪೇ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಇಂಟ್ರೆಸ್ಟ್ ಆಗ್ತಾಯಿದ್ದೀವಿ. ಇಂಟ್ರೆಸ್ಟ್ ರಿಸೀವ್ ಎಸ್ ಕೊಟ್ಟಿದ್ದೀನಿ. ಯೂಸ್ ಕ್ಲಾಸ್ ಆಸ್ ಎ ಇಂಟ್ರೆಸ್ಟ್ ಅಕೌಂಟಿಂಗ್ ಎಸ್ ಕೊಡ್ತೀನಿ. ಎಸ್ ಕೊಟ್ಬಿಟ್ಟು ಅಕ್ಸೆಪ್ಟ್ ಮಾಡಿದ್ರೆ ನೀವು ಅದಕ್ಕೋದ್ರೆ ನಿಮಗೆ ಇಲ್ಲಿ ಅಮೌಂಟ್ ಟು ಬಿ ಟ್ರೀಟೆಡ್ ಆ್ಯಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ಅದು ಸಿಂಪಲ್ ಇಂಟ್ರೆಸ್ಟ್ ನಾವು ಮಾಡ್ತಿರೋದು. ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಿರೋದಿಲ್ಲ, ಸಿಂಪಲ್ ಇಂಟ್ರೆಸ್ಟು. ನೀವು ನೋಡ್ಬೋದು ಇಂಡೈರೆಕ್ಟ್ ಇನ್ಕಮಲ್ಲಿ ಏನೂ ತೋರಿಸಿಲ್ಲ. ಟ್ರಾನ್ಸಾಕ್ಷನ್ಸ್ ಆಗಿದೆ, ಇಂಡೈರೆಕ್ಟ್ ಇನ್ಕಮಲ್ಲಿ ಏನೂ ತೋರಿಸಿಲ್ಲ. ನಾನು ಅಕೌಂಟಿಂಗ್ ವೋಚರ್ಗೆ ಹೋಗ್ತೀನಿ, ಸೇಲ್ಸ್ಗೆ ಹೋಗ್ತೀನಿ. ನೋಡಿ ಇದೆಲ್ಲ ಆಗಿದೆ. ನೋಡಿ ಈ ಎಂಟ್ರಿ ಎಲ್ಲ ನಾನು ಮಾಡಿದ್ದಾಗಿದೆ. ಇವಾಗ ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಾರ್ಮಲಾಗಿ ಅದೇ ಎಂಟ್ರಿನ ಇನ್ನೊಂದ್ಕಿತ ನಿಮ್ಗೆ ಓಪನ್ ಮಾಡಿ ತೋರಿಸ್ತಿರೋದು. ನೋಡಿ ಬ್ಯಾಲೆನ್ಸ್ ಶೀಟಾಗಿ ಹೋಗಿ ಇಂಡೈರೆಕ್ಟ್ ಇನ್ಕಮಲ್ಲೂ ಕೂಡ ನಿಮಗೆ ಎಫೆಕ್ಟ್ ಆಗಿಲ್ಲ. ಇವಾಗ ಎಫೆಕ್ಟ್ ಆಗಿ ಡೆಬಿಟ್ ನೋಟ್ಗೆ ಹೋಗಬೇಕು. ಡೆಬಿಟ್ ನೋಟ್ಗೆ ಹೋದರೆ ಫೀಚರ್ಸ್ ಡೆಬಿಟ್ ನೋಟ್ ಬರಬೇಕು ಅಂದರೆ ನೀವು ಫೀಚರ್ಸಲ್ಲಿ ಆನ್ ಮಾಡ್ಕೋಬೇಕಾಗಿದೆ. ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ ಅಂದರೆ ಇದಕ್ಕೆ ಎಸ್ ಕೊಡಬೇಕು. ಎಸ್ ಕೊಟ್ಟಿದ ತಕ್ಷಣ ನೀವು ವೋಚರ್ ಕ್ಲಾಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಡೆಬಿಟ್ ನೋಟ್ಗೆ ಹೋಗಿದ ತಕ್ಷಣ ಅಲ್ಲಿ ವೋಚರ್ ಕ್ಲಾಸ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇರುತ್ತೆ. ಅದನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಸೆಲೆಕ್ಟ್ ಮಾಡಿದ್ಮೇಲೆ ಬೈ ನೀವು ಇಲ್ಲಿ ತೋರಿಸ್ತಿದೆ ನೋಡ್ಬೋದು. 39.33 ತೋರಿಸ್ತಿದೆ. ನಾನು ಮಾಡ್ತಿರೋದೇ 1st ಏಪ್ರಿಲ್ಗೆ. ಆ್ಯಕ್ಚುಲಿ ನಾನು 1st ಮೇಗೆ ಮಾಡಿದ್ರೆ ಓಲ್ ಮಂತ್ ತೋರಿಸುತ್ತೆ. ನಾನು 1st ಮೇಗೆ ಮಾಡಿ ತೋರಿಸ್ತೀನಿ ನಿಮಗೆ. ಬ್ಯಾಕ್
ಆ್ಯಕ್ಚುಲಿ ಒಂದು ಡೇಗೆ ನಮಗೆ, ಆದರೆ ನಮಗೆ ಬೇಕಾಗಿರೋದು ಒಂದು ಮಂತ್ಗೆ ಬೇಕು. ಅದಕ್ಕೋಸ್ಕರ ನಾವು ಏನು ಮಾಡೋಣ, F2ಗೆ ಹೋದರೆ ಫಸ್ಟ್ ಮೇ ಎಫೆಕ್ಟಿವ್ ಡೇಟ್. ಇವಾಗ ನಾನು ಎಂಟರ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ಬೋದು ಇವಾಗ 1180 ತೋರಿಸ್ತಿದೆ ಇಂಟ್ರೆಸ್ಟು. 1180 ಫಾರ್ 1 ಮಂತ್. 1180 ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ 1180 ನಾನು ಪೇ ಮಾಡಬೇಕು ಇವಾಗ. ನ್ಯೂ ರೆಫರೆನ್ಸ್ ನಂಬರ್, ಸಾರಿ ಅಗೇನೆಸ್ಟ್ ಹಾಕೋಣ. ಅಗೇನೆಸ್ಟು 1180, ಅದಾದಮೇಲೆ ನಾನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ಲೆಜ್ಜರು, ಏನಂತ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ. ನೀವು ಅದೇ ವೋಚರ್ ಕ್ಲಾಸ್ ನೀವೇನು ಟೈಪ್ ಮಾಡಿದ್ರೆ ಅದೇ ಟೈಪ್ ಮಾಡಿಬಿಡಿ. ಅದೇ ಟೈಪ್ ಮಾಡಿದ್ರೆ ನಿಮಗೆ ಅಕ್ಸೆಪ್ಟ್ ಮಾಡಲ್ಲ. ಆ್ಯಕ್ಚುಲಿ ನೋಡಿ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಏನಾನ ಚೇಂಜ್ ಮಾಡಿ. ಆ್ಯಕ್ಚುಲಿ ಏನಾನ ಇಂಟ್ರೆಸ್ಟ್ ರಿಸೀವ್ಡ್ ಅಂತ REC ಅಂತ ಹಾಕಿ, ಇನ್ನು ನೋಡಿ ಅಕ್ಸೆಪ್ಟ್ ಮಾಡ್ತೀವಿ. ಇವಾಗ ಇಂಟ್ರೆಸ್ಟ್ ರಿಸೀವ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಇನ್ಕಮಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ GST ನಾಟ್ ಅಪ್ಲಿಕಬಲ್ ಕೊಡಿ ಆ್ಯಕ್ಚುಲಿ, ಯಾಕಂದರೆ GST ನಮಗೆ ಬೇಕಾಗಿಲ್ಲ ಇದಕ್ಕೆ. ಆಮೇಲೆ ಅಕ್ಸೆಪ್ಟ್ ಕೊಟ್ಟಿದ್ದು 1180 ನಿಮಗೆ 2 ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತಿದೆ. ಆಮೇಲೆ ನಾವು ರವಿ ಡೇಟಾರ್ಸಿಂದ 1180 ಕ್ರೆಡಿಟ್ ಇಂಟ್ರೆಸ್ಟ್ ರಿಸೀವ್ಡ್ ಪೇ ಮಾಡಬೇಕು ಅವರು ಆ್ಯಕ್ಚುಲಿ ಎಕ್ಸ್ಟ್ರಾ. ಇವಾಗ ನಾವು ನೋಡೋಣ, ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. P&L ಅಕೌಂಟ್ಗೆ ಹೋದರೆ ನಿಮಗೆ 1180 ನಿಮಗೆ ಪೇ ಮಾಡೋದು ತೋರಿಸ್ತಿದೆ ನೋಡಿ, ಕ್ರೆಡಿಟ್ ಬ್ಯಾಲೆನ್ಸು. ಅವ್ರು ನಿಮಗೆ ಪೇ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನೀವು ನೋಡ್ಬೋದು ಕ್ರೆಡಿಟ್ ಬ್ಯಾಲೆನ್ಸು ಆ್ಯಕ್ಚುಲಿ 1180 ನಮಗೆ ನಾವು ರಿಸೀವ್ ಮಾಡಿದ್ದೀವಿ. ಆ್ಯಕ್ಚುಲಿ ನೀವು ಸಂಡೇ ಡೇಟಾಸ್ಗೆ ಹೋದರೆ ನೀವು ನೋಡ್ಬೋದು ಅವ್ರದ್ದು ಟೋಟಲ್ 1,18,000 ಇತ್ತು. ಅದಕ್ಕೆ ಪ್ಲಸ್ 1180 ಆ್ಯಡ್ ಆಗಿದೆ, 1,19,180 ಆಗಿದೆ. ನೋಡ್ಬೋದು 1180 ಇಂಟ್ರೆಸ್ಟ್ ಆ್ಯಡ್ ಆಗಿದೆ. ನಿಮಗೆ ಟ್ರಾನ್ಸಾಕ್ಷನಲ್ಲಿ ಇವಾಗ ಎಫೆಕ್ಟ್ ಆಗ್ತಿದೆ, ನಿಮಗೆ ಗೊತ್ತಾಗ್ತಿದೆ. ಟ್ರಾನ್ಸಾಕ್ಷನಲ್ಲಿ ಇದು ಇವಾಗ ಎಫೆಕ್ಟ್ ಆಗ್ತಿದೆ. ಆ್ಯಕ್ಚುಲಿ ಪ್ರೀವಿಯಸ್ಲಿ ಎಫೆಕ್ಟ್ ಆಗ್ತಿರಲಿಲ್ಲ, ಇವಾಗ ಎಫೆಕ್ಟ್ ಆಗ್ತಿದೆ. ನಾನು ಫಾರ್ ಎಕ್ಸಾಂಪಲ್ ನಾನು ಸ್ಟೇಟ್ಮೆಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಹೋದ್ರು ಕೂಡ ನಾನು ರಿಸೀವಬಲ್ಸ್ಗೆ ಹೋದರೆ ನೋಡಿ ಇಲ್ಲಿ ಟೋಟಲ್ ತೋರಿಸ್ತಿದೆ. ಇವಾಗ Alt F4 ನೋಡಿದ್ರೆ ನಾನು ನಿಮ್ಗೆ ತೋರಿಸ್ತಿದೆ 1,18,000 ಪ್ಲಸ್ 1180 ಇಂಟ್ರೆಸ್ಟ್ ಸಿಂಪಲ್ ಅಂತ ನಿಮಗೆ ತೋರಿಸ್ತಿದೆ ನೋಡಿ. ಫಸ್ಟ್ ಮೇ ಡೆಬಿಟ್ ನೋಟ್ 1180 ಎಂಟ್ರಿ ನಿಮಗೆ ಏನಾಗಿದೆ ಅಂದರೆ ಒಂದು ಎಂಟ್ರಿ ತೊಗೊಂಡಿದ್ದೀವಿ, ಡೆಬಿಟ್ ನೋಟು ಇಂಟ್ರೆಸ್ಟ್ ಎಂಟ್ರಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನೋಡ್ಬೋದು ರವಿ ಡೇಟಾಸ್ಗೆ ಹೋದರೆ ನೋಡಿ 1,19,000 ಅವ್ರು ಪೇ ಮಾಡಬೇಕು, 19,180 ವಿತ್ ಇಂಟ್ರೆಸ್ಟ್ ಅವರು ನಿಮಗೆ ಪೇ ಮಾಡಬೇಕಾಗುತ್ತೆ. ಈ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ. ರಿಸೀವಬಲ್ಸ್ಗೆ ಹೋದರೆ ಅಲ್ಲಿ ಲೆಡ್ಜರ್ ಅಲ್ಲಾಗಿ ಈ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಬ್ಯಾಕ್ ಬಂದರೆ ನೀವು ನೋಡ್ಬೋದು ಈ ರೀತಿ ಟ್ರಾನ್ಸಾಕ್ಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ. ನೀವು ನೋಡ್ಬೋದು ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ನೀವು ನೋಡ್ಬೋದು P&L ಅಕೌಂಟಲ್ಲಿ ಕೂಡ ಎಫೆಕ್ಟ್ ಆಗಿದೆ, ಮತ್ತು ಅವ್ರು ಪೇ ಮಾಡೋದು ಕೂಡ ನಮಗೆ ಎಫೆಕ್ಟ್ ಆಗಿದೆ. ಈ ರೀತಿ ನೀವು ಇಂಟ್ರೆಸ್ಟ್ ರಿಸೀವ್ಡ್ ಅನ್ನೋದು ಒಂದು ಲೆಡ್ಜರ್ ಕ್ರಿಯೇಟ್ ಮಾಡಿಕೊಂಡು, ಈ ರೀತಿ ಡೆಬಿಟ್ ನೋಟ್ ಕ್ರಿಯೇಟ್ ಮಾಡ್ಕೊಂಡು, ಈ ರೀತಿ ನೀವು ನಾನೇನು ಮಾಡಿದ್ದು ಆ ಪ್ರೊಸೀಜರ್ ಫಾಲೋ ಮಾಡಿ, ಆವಾಗ ಇಂಟ್ರೆಸ್ಟ್ ಅನ್ನೋದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ ಟೂಗೋಟೆಕ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ವೀಡಿಯೋಗೋಸ್ಕರ ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.